ಇವತ್ತು ಕ್ಯಾನ್ವಾಸ್ ಇಲ್ದಲೇ ಬ್ಲೌಸ್ ಸ್ಟಿಚಿಂಗ್. ಹಾಯ್ ಎಲ್ರಿಗೂ ನಮಸ್ತೆ. ನೀವು ನೋಡ್ತಿದ್ದೀರಾ ಲಕ್ಷ್ಮೀ ಪ್ರಪಂಚ. ನೋಡಿ, ನಾನು ಬ್ಲೌಸ್ ನಾಳೆ ವಿ ಶೇಪಲ್ಲಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಪ್ಯಾಚ್ ವರ್ಕ್ ಮಾಡೋಕ್ಕೆ ಸೀರೆಯಲ್ಲಿ ಪೀಸ್ ಕಟ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಎಲ್ಲ ಸಮಕ್ಕೆ ಒಂದೇ ಸಲ ಕಟ್ ಮಾಡಿ ಇಟ್ಕೊಂಡ್ರೆ ನಮಗೂ ಡಿಸೈನ್ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡಿ, ಎಲ್ಲ 3 ಇಂಚು ಅಥವಾ 4 ಇಂಚು ಸಮಕ್ಕೆ ಕಟ್ ಮಾಡ್ಕೋಬೇಕು ಎಲ್ಲ ಇಟ್ಕೊಂಡು. ಆವಾಗ ತುಂಬ ನೀಟಾಗಿ ಬರ್ತೈತೆ. ಅಳತೆಯಲ್ಲಿ ಕಟ್ ಮಾಡ್ಕೊಂಡ್ರೆ ಹೆಂಗೆ ಬೇಕು ಹಂಗೆ ಕಟ್ ಮಾಡ್ಕೊಂಡ್ರೆ ನೀಟಾಗಿ ಬರೋಲ್ಲ, ಚೆನ್ನಾಗೂ ಕಾಣಿಸಲ್ಲ ಡಿಸೈನ್ ಮಾಡುವಾಗೆ. ಯಾವಾಗಲೂ ಬಟ್ಟೆ ಹೊಲಿತಿರೋರು ಒಂದು ಅಂದಾಜು ಮೇಲೆ ಕಟ್ ಮಾಡ್ಕೊತಾರೆ. ಆದರೆ ಹೊಸ್ದಾಗಿ ಹೊಲಿಯೋರು ಅಳತೆ ಮಾಡಿ ಕಟ್ ಮಾಡ್ಕೊಳ್ರಿ, ಆವಾಗ ನೀಟಾಗಿ ಬರುತ್ತೆ. ನೋಡಿ, ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ನಾನು. ಇದೇ ಬ್ಲೌಸ್ ಹೊಲಿರಿ, ಡಿಸೈನ್ ಮಾಡೋಕೆ ಕೂತ್ಕೊಳ್ರಿ, ಇಂಟ್ರೆಸ್ಟ್ ಇದ್ದಾಗ ಮಾತ್ರ ಕೂತ್ಕೊಳ್ರಿ. ಹೊಲಿಯೋಕ್ಕೆ ಇಂಟ್ರೆಸ್ಟ್ ಇಲ್ದಲೇ ಇದ್ದಾಗ ಕೂತ್ಕೊಳಕ್ಕೆ ಹೋಗ್ಬೇಡ್ರಿ. ಹೊಲಿಯೋಕ್ಕೂ ಬೇಜಾರು, ಆಮೇಲೆ ಬ್ಲೌಸು ಹಾಳಾಗುತ್ತೆ. ಡಿಸೈನ್ ಮಾಡೋಕ್ಕೋಗಿ ನಾವೊಂದು ಮಾಡೋಕ್ಕೋದ್ರೆ ಅದೊಂದಾಗಿರುತ್ತೆ. ಇವಾಗ ಬ್ಲೌಸ್ ಪೀಸಲ್ಲಿ ಒಂದು ಕಟ್ ಮಾಡ್ಕೊತಾ ಇದ್ದೀನಿ, ಯಾಕೆಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಡಬಲ್ ಫೋಲ್ಡ್ ಮಾಡಬೇಕಲ್ಲ, ಅದಕ್ಕೆ. ಅದನ್ನು ಅದೇ ಥರ ಒಂದೇ ಅಳತೆಯಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಬ್ಲೌಸಿಗೆ ಯಾವುದೇ ಕ್ಯಾನ್ವಾಸ್ ಹಾಕೋಂಗಿಲ್ಲ, ಏನು ಹಾಕೋಂಗಿಲ್ಲ. ಕ್ಯಾನ್ವಾಸ್ ಹಾಕಿದ್ರೆ ನಾವು ಒಂದೇ ಅಳತೆಯಲ್ಲಿ ಕಟ್ ಮಾಡ್ಕೋಬೇಕು. ಮೆಜರ್ಮೆಂಟ್ ಎಲ್ಲ ಸರಿಯಾಗಿ ಕೂರಿಸ್ಬೇಕು, ಐರನ್ ಮಾಡ್ಕೋಬೇಕು. ಎಲ್ಲ ತುಂಬಾ ಟೈಮ್ ಹಿಡಿಯುತ್ತೆ. ಆದರೆ ನೋಡೋಕೆ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ, ಸಿಂಪಲ್ಲಾಗಿರುತ್ತೆ. ಇದು ಬೇಗನೂ ಆಗುತ್ತೆ, ನೋಡೋಕೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇದೂ. ಆದ್ರೂ ಕ್ಯಾನ್ವಾಸ್ ಹಾಕಿ ಹೊಲಿಯೋದು ಕಷ್ಟ ಇರುತ್ತೆ, ಇದು ತುಂಬಾ ಈಸಿ. ನೋಡಿ, ಇವಾಗ ತ್ರಿಭುಜದ ಥರ ನಾನು ಪೀಸ್ನ ಮಡಿಸ್ತಾ ಇದ್ದೀನಿ. ಹಾಗೆ ಇನ್ನೊಂದು ಪೀಸಲ್ಲಿ ಕಲ್ಲರಲ್ಲಿ ಮಡಿಸ್ತಾ ಇದ್ದೀನಿ. ಎರಡೂ ಮಡಿಸಿ ಒಂದ್ರ ಮೇಲೆ ಒಂದು ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಒಂದೇ ಸಲ ಈ ಥರ ರೆಡಿ ಮಾಡ್ಕೊಂಡು ಇಟ್ಕೊಂಡು ಆಮೇಲೆ ಬ್ಲೌಸಿನ ಮೇಲೆ ಸ್ಟಿಚ್ ಮಾಡ್ಬೋದು, ಇಲ್ಲ ಒಂದೊಂದೇ ಮಾಡ್ಕೊಂಡು ಸ್ಟಿಚ್ ಮಾಡ್ಬೋದು. ಒಂದೊಂದೇ ಮಾಡ್ಕೊಂಡು ಮಾಡೋಕ್ಕೋದ್ರೆ ಬರೋಲ್ಲ ಸರಿಯಾಗಿ. ಒಂದೇ ಸಲ ರೆಡಿ ಮಾಡಿ ಇಟ್ಕೊಂಡು ಮಾಡಿ. ನಾನು ಒಂದೇ ಸಲನೇ ಮಾಡ್ತಾಯಿದ್ದೀನಿ, ಹಂಗೇ ಬರುತ್ತಲ್ವ, ಅದಕ್ಕೆ ಈ ಥರ 2-3 ಬ್ಲೌಸ್ ಸ್ಟಿಚ್ ಮಾಡಿದ್ದೆ. ಅದಕ್ಕೆ ಒಂದೇ ಸಲನೇ ಹಂಗೆ ಮಾಡ್ತಾಯಿದ್ದೀನಿ. ಬರದಲ್ಲೇ ಇರೋರು ಫುಲ್ ಈ ಥರ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡು ಕಟ್ ಮಾಡ್ಕೊಂಡು ಆಮೇಲೆ ಸ್ಟಿಚ್ ಮಾಡಿ. ಮನೇಲೇ ಸ್ಟಿಚ್ ಮಾಡ್ತಿರೋರಿಗೆ ಯಾವಾಗಂದ್ರೆ ಆವಾಗಲೇ ಬ್ಲೌಸ್ ಹೊಲಾಕಕ್ಕೆ ಬರ್ತಿರ್ತಾರೆ, ಎಷ್ಟೊತ್ತಿಗೆ ಬೇಕಾದರೂ ಬರ್ತಿರ್ತಾರೆ. ಈ ಬ್ಲೌಸ್ ಹೊಲಿಯೋವಷ್ಟೊತ್ತಿಗೆ ಇಬ್ಬರು ಬಂದಿದ್ದರು, ಅದಕ್ಕೆ ಲೇಟ್ ಆಯಿತು ಸ್ವಲ್ಪ ಸ್ಟಿಚ್ ಮಾಡೋದು ಈ ಬ್ಲೌಸ್ನ. ಅಂಗಡಿಲಾದರೆ ಕೊಟ್ಬಿಟ್ಟು ಸುಮ್ಮನೆ ಹೇಳಿ ಹೊರಟೋಗ್ತಾರೆ. ಮನೇಲಾದರೆ ಸ್ವಲ್ಪ ಟೈಮ್ ಮಾತಾಡ್ಕೊಂಡೇ ಕುತ್ಕೊತೀವಿ, ಆವಾಗ ಲೇಟ್ ಆಗುತ್ತೆ. ನೋಡಿ, ಈ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ ಇವಾಗ ಮದುವೆ ಸೀಸನ್ ಅಲ್ವ, ಎಲ್ಲ ಬ್ಲೌಸ್ಗಳ್ನ ಹೊಲಾಕ್ತಿರ್ತಾರೆ. ಯಾವಾಗ ಬೇಕಾದರೂ ಕೇಳ್ಬೋದು. ಇವತ್ತು ಕೊಟ್ಟು ನಾಳೆ ಬೇಕು ಅಂತ ಕೇಳೋರು ಇರ್ತಾರೆ. ನಮಗೆ ಎಮರ್ಜೆನ್ಸಿ ಇದ್ದಾಗ ಹೊಲ್ಕೊಡ್ಲೇಬೇಕಾಗುತ್ತೆ. ಹಂಗೆ ಬೇಕು ಅಂದಾಗ ಒಂದು 50 ರೂಪಾಯಿ ಜಾಸ್ತಿ ಕೇಳಿ ಸ್ಟಿಚ್ ಮಾಡಿಕೊಡಿ. ಯಾಕೆಂದರೆ ಅರ್ಜೆಂಟಲ್ಲಿ ಕೊಡ್ತೀವಲ್ವ, ನಮಗೂ ತುಂಬಾ ಸಾಕಾಗಿರುತ್ತೆ ಬ್ಲೌಸ್ ಸ್ಟಿಚ್ ಮಾಡಿ. ಆವಾಗ ಅರ್ಜೆಂಟಲ್ಲಿ ಬೇಕು ಅಂದಾಗ ಒಂದು 50 ರೂಪಾಯಿ ಜಾಸ್ತಿ ಇಸ್ಕೊಳೋದ್ರಾಗೇನು ಇದಾಗಲ್ಲ. ನೋಡಿ, ಇಲ್ಲಿ ಸೆಂಟ್ರಲ್ಲಿ ನಾನು ಬೇರೆ ಥರ ಡಿಸೈನ್ ಮಾಡಿದ್ದೀನಿ. ಅದೇ ಥರ ಮಾಡಿದ್ರೆ ನೀಟಾಗಿ ಕುತ್ಕೊಳ್ಳಲ್ಲ ಅಲ್ಲಿ, ಆ ಥರ ವಿ ಶೇಪಲ್ಲಿ ಕಾಣಿಸಲ್ಲ. ಅದಕ್ಕೆ ಬೇರೆ ಡಿಸೈನ್ ಮಾಡಿ ಇನ್ನು ಮಾಮೂಲಿ ಫುಲ್ ಎಲ್ಲನೂ ಒಂದೇ ಥರ ಡಿಸೈನ್ ಮಾಡಿದ್ದೀನಿ. ಒಂದೊಂದೇ ಸ್ಟಿಚ್ ಮಾಡೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆದ್ರೂ ಮಾಡಬೇಕು. ನನಗೆ ನಮ್ಮೂರಲ್ಲಿ ರಾಮದೇವ್ರ ಜಾತ್ರೆ ಇದ್ದಾಗಿಂದನೂ ಸರಿಯಾಗಿ ನಿದ್ದೆ ಮಾಡಿಲ್ಲ. 3 ಗಂಟೆಗೆ ಎದ್ದು ಸ್ಟಿಚ್ ಮಾಡ್ತಿದ್ದೀನಿ, ಆದರೂ ಕೊಡೋಕ್ಕಾಗ್ತಿಲ್ಲ. ಒಂದೊಂದು ಸಲ ಇವತ್ತೊಂದರ ಸಂಜೆ ಕೊಡ್ತೀನಿ ಅಂತ ಹೇಳ್ತಿದ್ದೀನಿ. ಯಾಕೆಂದರೆ ಇವಾಗ ಜಾಸ್ತಿ ಬಟ್ಟೆ ಇರ್ತಾವಲ್ವ, ಏನೂ ಮಾಡೋಕ್ಕಾಗಲ್ಲ. ಅಂದರೆ ಒಬ್ಬೊಬ್ಬರು ಕಸ್ಟಮರ್ ಅಡ್ಜಸ್ಟ್ ಮಾಡ್ಕೊಳೋರು ಇರ್ತಾರೆ, ಒಬ್ಬೊಬ್ಬರು ಇನ್ನೂ ಹೊಲ್ದಿಲ್ವ ಅಂತ ಅನ್ನೋರು ಇರ್ತಾರೆ. ಏನೂ ಮಾಡೋಕ್ಕಾಗಲ್ಲ, ಇವಾಗ ಸೀಸನ್ನು, ನಾವೇ ಸುಮ್ಮನಾಗಬೇಕಷ್ಟೆ. ನಿಮಗೂ ಆ ಥರ ಕಸ್ಟಮರ್ ಇದ್ದರೆ ಕಮೆಂಟ್ ಮಾಡಿ. ನೋಡಿ, ಇವಾಗ ಕಚ್ಚಾ ಕಾಣಿಸ್ಬಾರ್ದು, ಅದಕ್ಕೆ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಒಂದೇ ಸಮಕ್ಕೆ. ಅದು ಕಾಣಿಸಿದ್ರೆ ಫಿನಿಶಿಂಗು ನೀಟಾಗಿ ಕಾಣಿಸಲ್ಲ. ಇವಾಗ ಅದ್ರ ಮೇಲೆ ಒಂದು ಲೇಸ್ ಹಾಕ್ತೀನಿ. ಪೈಪಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ, ಆದರೆ ಲೇಸ್ ಹಾಕೋದು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಲೇಸೇ ಹಾಕ್ತಿದ್ದೀನಿ. ನೋಡಿ, ಲೇಸ್ನ ನೀವು ರೋಲೇ ತಂದಿಟ್ಕೊಳ್ರಿ, ಆವಾಗ ನಿಮಗೆ ಅಮೌಂಟು ಸೇವ್ ಆಗುತ್ತೆ. ಇಲ್ಲಾಂದರೆ ಮೀಟ್ರ್ ತರಿಸಿದ್ರೆ ಜಾಸ್ತಿ ಅಮೌಂಟ್ ಆಗುತ್ತೆ.
ನಾವು ತರೋದೇ 10 ರೂಪಾಯಿ 15 ರೂಪಾಯಿ ಮೀಟ್ರ್ ಅಂದರೆ 15 ರೂಪಾಯಿ ಮೀಟ್ರ್ ಮಾರೇ ಮಾರ್ತಾರೆ. ಇವಾಗೆಲ್ಲ ಜಾಸ್ತಿ ಆಗಿದೆ, 20 ರೂಪಾಯಿ ಮೀಟ್ರ್ ಮಾರ್ತಾರೆ. ಹಾಕೋದಕ್ಕೆ 20 ತಗೋಬೇಕು, ಅವಾಗ ಜಾಸ್ತಿ ಅಮೌಂಟ್ ತಗೋಬೇಕಾಗುತ್ತೆ. ಯಾರು ಕೊಡೋಲ್ಲ, ಹಳ್ಳಿ ಸೈಡ್ ಅಂತೂ ಇದ್ದಿದ್ದು ಕೊಡೋಲ್ಲ. ಅಷ್ಟೊಂದು ಏನಕ್ಕೆ ಅಂತಾರೆ, ಸಿಟಿ ಕಡೆ ಆದರೆ ಕೊಡ್ತಾರೆ. ಆದ್ದರಿಂದ ರೋಲೇ ತಂದು ಇಟ್ಕೊಂಡ್ರೆ ಅವ್ರು ಕಡಿಮೆ ಕೊಟ್ಟರು ನಮಗೇನು ಲಾಸ್ ಅನಿಸಲ್ಲ. ಈ ಬ್ಲೌಸಲ್ಲಿ ಲೇಸ್ ಹಾಕೋದೇ ಮೇಯ್ನ್ ಇಂಪಾರ್ಟೆಂಟು. ಯಾಕೆಂದರೆ ಕಚ್ಚಾ ಒಂತ ಕಾಣಿಸಿದ್ರೆ ಅದೇ ಎದ್ದು ಕಾಣಿಸ್ತಿರುತ್ತೆ. ಬ್ಲೌಸು ಫುಲ್ಲು ತುಂಬ ಚೆನ್ನಾಗಿ ಹೊಲ್ದಿರೋದು ಬರಲ್ಲ, ಸ್ವಲ್ಪ ಕಾಣಿಸ್ತಿರುತ್ತಲ್ಲ ಅದನ್ನೇ ಹೈಲೈಟ್ ಮಾಡಿ ತೋರಿಸ್ತಿರ್ತಾರೆ. ಇಲ್ಲಿ ಈ ಥರ ಸ್ಟಿಚ್ ಮಾಡಿದ್ದೀಯಾ, ಎಲ್ಲ ಕಾಣಿಸ್ತಿದೆ ಹಂಗೆ ಹಿಂಗೆ ಅಂತ. ಅದಕ್ಕೆ ಲೇಸ್ ಹಾಕುವಾಗ ಫುಲ್ ಫಿನಿಶಿಂಗಾಗಿ ನೀಟಾಗಿ ಹಾಕಿ. ಸ್ಟಾರ್ಟಿಂಗ್ ಹೊಲಿವಾಗ ನನಗೂ ಆ ಥರ ಆಗಿದೆ, ಇವಾಗೇನಿಲ್ಲ, ಕಲಿಯುವಾಗ ಆ ಥರ ಆಗುತ್ತೆ. ಕಲಿಯೋವರೆಗೂ ಕಷ್ಟನೇ ಇರುತ್ತೆ, ಕಲ್ತ ಮೇಲೆಲ್ಲ ಈಸಿನೇ. ನೋಡಿ ಇವಾಗ ಲೇಸ್ ಹಾಕಿದ್ದಾಗೋಯ್ತು. ಅದ್ರ ಮೇಲೆ ಇನ್ನೊಂದು ಸ್ಟಿಚ್ ಹಾಕ್ತಿದ್ದೀನಿ ಪಕ್ಕದಲ್ಲಿ. ಲೇಸ್ ಹಾಕಲೇ ಇದೆ ಅಲ್ವಾ, ಸಿಂಗಲ್ ಸ್ಟಿಚ್ ಹಾಕಿದ್ರೆ ಎತ್ಕೊಂತಿರುತ್ತೆ. ಅದಕ್ಕೆ ಪಕ್ಕ ಇನ್ನೊಂದು ಸ್ಟಿಚ್ ಹಾಕ್ತಿದ್ದೀನಿ, ಅವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸು. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟು ಮಾಡಿ ಹೇಗೆ ಬಂದಿದೆ ಅಂತ. ಯಾಕೆಂದರೆ ನಮಗೂ ವ್ಯೂವರ್ಸ್ ಎಲ್ಲೆಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ ಕಮೆಂಟ್ ಮಾಡೋದ್ರಿಂದ. ಅದಕ್ಕೆ ಏನಿರೋದ್ರೂ ತಪ್ಪಿದೆ ತಿದ್ಕೊಳಕ್ಕೂ ಸರಿ ಹೋಗುತ್ತೆ, ಕಮೆಂಟ್ ಮಾಡಿ ಎಲ್ಲ. ನೋಡಿ ಇವಾಗ ಫುಲ್ ಫಿನಿಶಿಂಗ್ ಆಗಿದೆ ಬ್ಲೌಸು, ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಮಣಿ ಹಾಕಿದ್ರೆ ಎತ್ಕೊಳಲ್ಲ, ಈಗ ಹಾಗೆ ಕೊಟ್ಟರೆ ಎತ್ಕೊತಿರುತ್ತೆ ಹಾಕ್ಕೊಂಡಾಗ. ಈಗೇನು ಎತ್ಕೊಳೋ ಥರ ಕಾಣಿಸ್ತಿಲ್ಲ, ಆದರೆ ಹಾಕ್ಕೊಂಡಾಗ ಡಿಸೈನ್ ಇದು ಎತ್ಕೊಂಡಂಗೆ ಆಗುತ್ತೆ. ಅದಕ್ಕೆ ಮಣಿ ಹಾಕ್ತಿದ್ದೀನಿ ನೋಡಿ. ಸ್ಟೋನ್ ಆದರೂ ಅಂಟಿಸ್ಬೋದು, ನಾನು ಮಣಿ ಹಾಕ್ತಿದ್ದೀನಿ ನೋಡಿ. ಈ ಥರ ಮಣಿಯ ಬೇಗ ಬೇಗ ಫಾಸ್ಟಾಗಿ ಹಾಕ್ಬೇಕು ಮಣಿನ. ಇಲ್ದಿರೆ ಸ್ಟೋನ್ ಮಣಿ ಹಾಕೋದೇ ಒಂದು ದಿನ ಮಾಡಿದ್ರೆ ನಾವು ಬ್ಲೌಸೆಲ್ಲ ಸ್ಟಿಚ್ ಮಾಡಿಕೊಡೋದೇ ಅವಾಗ. ನನ್ನ ಮಗ ಎಲ್ಪ್ ಮಾಡೋನು ಮಣಿ ಹಾಕೋಕ್ಕೆಲ್ಲನ, ಇವತ್ತು ಅವರಿಲ್ಲ, ಅದಕ್ಕೆ ನಾನೇ ಹಾಕ್ತಾಯಿದ್ದೀನಿ, ನಾನೇ ರೆಡಿ ಮಾಡ್ತಾಯಿದ್ದೀನಿ. ಮಣಿ ಹಾಕ್ಕೊಡೋಕ್ಕೆ ಉಕ್ಸ್ ಹಾಕ್ಕೊಡೋಕ್ಕೆ ಎಲ್ಲ ಯಾರಾದರೂ ಎಲ್ಪಿಗಿದ್ದರೆ ತುಂಬಾ ಈಸಿ ಆಗುತ್ತೆ. ನೋಡಿ ಇವಾಗ ಬ್ಲೌಸು ಫುಲ್ ಫಿನಿಶಿಂಗ್ ಆಗಿದೆ, ಯಾವುದೇ ಥರ ಏನು ಪ್ರಾಬ್ಲಮ್ ಏನಾಗಿಲ್ಲ, ಫುಲ್ ಚೆನ್ನಾಗಿ ಬಂದಿದೆ. ಇದೇ ಥರ ಬ್ಲೌಸ್ ಇದೇ ಡಿಸೈನ್ನ ನಾನು 2-3 ಬ್ಲೌಸ್ ಸ್ಟಿಚ್ ಮಾಡಿದ್ದೆ, ಒಂದೇ ಡಿಸೈನ ಬೇರೆ ಬೇರೆ ಇರ್ತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್ ಬಾಯ್.